ಇವತ್ತು ನಾನು ಸೇವರ್ತ್ ಎಂಬ 3D ಮಾಡೆಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಈ ಕೆಲಸ ಮಾಡ್ತಾ ಇರುವಾಗ ಮನಸ್ಸಿಗೆ ಬಂದ ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಏಕೆಂದರೆ ಇದು ಕೇವಲ ನನ್ನ ಪ್ರಾಜೆಕ್ಟ್ ಬಗ್ಗೆ ಅಲ್ಲ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಬಗ್ಗೆ. ನನಗೆ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯೋದು ಅಂದರೆ ತುಂಬ ಇಷ್ಟ, ಏಕೆಂದರೆ ಅವರಲ್ಲಿ ಆ ಕಲ್ಮಶ ಇಲ್ಲದ ಮನಸ್ಸಿದೆ. ನಾವು ಎಷ್ಟೇ ಸಿಟ್ಟಾದರೂ ಕೂಡ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಮತ್ತೆ ಪ್ರೀತಿಯಿಂದ ಬರ್ತಾರೆ. ಅವರ ಸರಳತೆಯೇ ಒಂದು ದೊಡ್ಡ ಶಕ್ತಿ. ನಾವೆಲ್ಲ ಎಷ್ಟೇ ಟೆನ್ಷನ್ನಲ್ಲಿದ್ದರೂ ಕೂಡ ಮಕ್ಕಳ ಜೊತೆ ಸ್ವಲ್ಪ ಸಮಯ ಮಾತಾಡಿದರೆ ಸಾಕು, ಆ ನೋವೆಲ್ಲ ಮರೆತು ಹೋಗುತ್ತೆ. ಆದರೆ ಅದೇ ಮಕ್ಕಳಿಗೆ ನಾವು ಇವತ್ತು ಕೊಡ್ತಿರೋ ಶಿಕ್ಷಣ ಆದರೂ ಎಂಥದ್ದು ಅನ್ನೋದು ದೊಡ್ಡ ಪ್ರಶ್ನೆ. ನಾನು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಓದಿಗಿಂತ ಆಟಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಹೈಸ್ಕೂಲ್ಗೆ ಬಂದಾಗ ಅದರ ಕಷ್ಟ ಗೊತ್ತಾಯಿತು. ಬೇರೆಯವರೆಲ್ಲ ಓದಿ ಮುಂದೆ ಹೋಗ್ತಿದ್ರೆ ನಾನು ಮತ್ತೆ ಹೊಸದಾಗಿ ಕಲಿಯಬೇಕಾದ ಪರಿಸ್ಥಿತಿ ಬಂತು. ಆದರೆ ಇವತ್ತಿನ 5G AI ಮತ್ತು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಬರೀ ಪುಸ್ತಕಗಳ ಪಾಠ ಸಾಲದು. ಇವತ್ತು ನಮಗೆ ಬೇಕಿರೋದು ಬರೀ ಅಂಕಗಳನ್ನು ಕೊಡೋ ಎಜುಕೇಷನ್ ಅಲ್ಲ, ಜೀವನ ಕಲಿಸೋ ಎಜುಕೇಷನ್. ನಾವು ವಿದೇಶದ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದರೆ ಅಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಅಲ್ಲಿ ಮಕ್ಕಳಿಗೆ ಕೇವಲ ಸಬ್ಜೆಕ್ಟ್ ಕಲಿಸಲ್ಲ, ಬದಲಾಗಿ ಲೈಫ್ ಸ್ಕಿಲ್ಸ್ ಕಲಿಸ್ತಾರೆ. ಅಂದರೆ ಒಂದು ಕೆಲಸವನ್ನು ಹೇಗೆ ಪ್ಲ್ಯಾನ್ ಮಾಡಬೇಕು, ಗ್ರೂಪ್ನಲ್ಲಿ ಹೇಗೆ ಕೆಲಸ ಮಾಡಬೇಕು ಮತ್ತು ಮುಖ್ಯವಾಗಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದನ್ನು ಕಲಿಸ್ತಾರೆ. ತಮ್ಮ ಕ್ಲಾಸ್ ರೂಮನ್ನು ತಾವೇ ಸ್ವಚ್ಛ ಮಾಡೋದು ಕಲಿಸ್ತಾರೆ. ಹಾಗೆ ಸಮಯ ಪಾಲನೆ ಮಾಡೋದನ್ನು ಕೂಡ ಚಿಕ್ಕ ವಯಸ್ಸಲ್ಲೇ ರೂಢಿಸ್ತಾರೆ. ಇದರಿಂದ ಅವರಲ್ಲಿ ಜವಾಬ್ದಾರಿ ಬೆಳೆಯುತ್ತೆ. ಆದರೆ ನಮ್ಮಲ್ಲಿ ಏನಾಗ್ತಿದೆ, 5G ಸ್ಪೀಡಲ್ಲಿ ಇಂಟರ್ನೆಟ್ ಇದೆ, ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ, ಆದರೆ ಮಕ್ಕಳಿಗೆ ಇಂಟರ್ನೆಟ್ಟನ್ನು ಸರಿಯಾಗಿ ಬಳಸೋದು ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. AI ಅನ್ನೋದು ಇವತ್ತು ಎಲ್ಲವನ್ನು ಸುಲಭ ಮಾಡಿದೆ, ಆದರೆ ಮನುಷ್ಯನ ಬುದ್ಧಿವಂತಿಕೆ ಮತ್ತು ಕ್ರಿಯಾಶೀಲತೆ ಕಮ್ಮಿ ಆಗಬಾರ್ದು. ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಅರಿವು ಇರಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸೋ ವಿವೇಚನೆ ಇರಬೇಕು. ಉತ್ತಮ ನಾಗರಿಕರಾಗಲು ಮಕ್ಕಳಿಗೆ ಶಾಲೆಯಲ್ಲಿ ಹಣಕಾಸಿನ ಜ್ಞಾನ, ಕಾನೂನಿನ ಅರಿವು ಮತ್ತು ಪರಿಸರದ ಕಾಳಜಿಯನ್ನು ಕಲಿಸಬೇಕು. ಪರಿಸರವನ್ನು ಪ್ರೀತಿಸೋದು ನಮ್ಮ ಸಂಸ್ಕೃತಿಯಾಗಬೇಕು. ಅದನ್ನೇ ನಾನು ನನ್ನ ಪ್ರಾಜೆಕ್ಟ್ನಲ್ಲಿ 2 ದೃಶ್ಯಗಳ ಮೂಲಕ ತೋರಿಸಿದ್ದೀನಿ. ಒಂದು, ಕಾಡು ನಾಶವಾಗುತ್ತಿರೋ ನೋವು, ಇನ್ನೊಂದು ಕಡೆ ಹೊಸ ಗಿಡಗಳನ್ನು ನೆಟ್ಟು ಮರ ಬೆಳೆಸೋ ಸಂಭ್ರಮ. ಮರಗಳಿದ್ರೆ ಮಾತ್ರ ನಮಗೆ ಆಕ್ಸಿಜನ್, ಮಳೆ ಎಲ್ಲವೂ ಸಿಗೋದು. ಕೊನೆಯದಾಗಿ ಒಂದು ಮಾತು, ಶಿಕ್ಷಣ ಅನ್ನೋದು ಬರೀ ಒಂದು ಕೆಲಸ ಪಡೆಯೋ ದಾರಿಯಾಗಬಾರದು. ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಬೇಕು, ನಮ್ಮ ಕನಸುಗಳನ್ನು ಬೆನ್ನಟ್ಟೋ ಧೈರ್ಯ ಕೊಡಬೇಕು. ಜ್ಞಾನ, ಶಿಸ್ತು ಮತ್ತು ಮಾನವೀಯತೆ ಇವು 3 ಸೇರಿದಾಗ ಮಾತ್ರ ಒಬ್ಬ ಮಗು ದೇಶದ ಶ್ರೇಷ್ಠ ಪ್ರಜೆಯಾಗಲು ಸಾಧ್ಯ. ನಾವು ಬದಲಾದರೆ ಮಾತ್ರ ನಮ್ಮ ಮುಂದಿನ ಸಮಾಜ ಬದಲಾಗಲು ಸಾಧ್ಯ. ಧನ್ಯವಾದಗಳು.